Bearish pennant pattern. The bearish pennant pattern is a continuation pattern forming during a downtrend, indicating a brief pause followed by a resumption of the decline. The bearish pennant pattern consists of sharp sell-off downwards, the flagpole followed by a contracting triangle, consolidation of lower lows and higher highs. Look at the image below. Bearish pennant pattern. Bearish pennant ಮಾದರಿಯು ಕುಸಿತದ ಸಮಯದಲ್ಲಿ ರೂಪುಗೊಳ್ಳುವ ಮುಂದುವರಿಕೆ ಮಾದರಿಯಾಗಿದ್ದು, ಇದು ಕುಸಿತದ ಪುನರಾರಂಭದ ನಂತರ ಸಂಕ್ಷಿಪ್ತ ವಿರಾಮವನ್ನು ಸೂಚಿಸುತ್ತದೆ. ಬೇರಿಶ್ ಪೆನೆಂಟ್ ಮಾದರಿಯು ಕೆಳಮುಖವಾಗಿ ಚೂಪಾದ ಮಾರಾಟ ಆಫ್ ಅನ್ನು ಒಳಗೊಂಡಿರುತ್ತದೆ. ಧ್ವಜಸ್ತಂಭ ನಂತರ ಕಡಿಮೆ ಕಡಿಮೆ ಮತ್ತು ಹೆಚ್ಚಿನ ಗರಿಷ್ಠಗಳ ಸಂಕುಚಿತ ತ್ರಿಕೋನದ ಬಲವರ್ಧನೆ. ಕೆಳಗಿನ ಚಿತ್ರವನ್ನು ನೋಡಿ. ಸೊ ಮಾರ್ಕೆಟ್ ಡೌನ್ ಟ್ರೆಂಡ್ ಅಲ್ಲಿದೆ. ಡೌನ್ ಟ್ರೆಂಡ್ ಇಂದ ಲೋವರ್ ಲೋ ಫಾರ್ಮ್ ಮಾಡ್ತಾ ಇದೆ. ಇಲ್ಲಿ ಹೈ ಆಯ್ತು, ಮತ್ತೆ ಇಲ್ಲಿ ಸಪೋರ್ಟ್ ಬ್ರೇಕ್ ಡೌನ್ ಆಗಿ ಲೋವರ್ ಲೋ ಆಯ್ತು, ಮತ್ತೆ ಇಲ್ಲಿ ಸಪೋರ್ಟ್ ಬ್ರೇಕ್ ಡೌನ್ ಆಗಿ ಲೋವರ್ ಲೋ ಆಗಿದೆ. ಇಲ್ಲಿ ಸ್ಟಾಪ್ ಆಯ್ತು, ಡೌನ್ವರ್ಡ್ ಮೂವ್ಮೆಂಟ್ ಸ್ಟಾಪ್ ಆಗಿ ಮಾರ್ಕೆಟ್ ಮೇಲ್ಗೆ ಹೋಗಿ ಶುರು ಮಾಡ್ತು. ಸಪೋರ್ಟ್ ಬಂದು ಮೇಲಕ್ಕೆ ಹೋಯ್ತು, ಮತ್ತೆ ಇಲ್ಲಿಂದ ಕೆಳಗೆ ಬರ್ತಾ ಇದೆ. ಮತ್ತೆ ಈ ಸ್ಪಾಟ್ ಹೈಯರ್ ಹೈ, ಹೈಯರ್ ಲೋ ಆದ್ಮೇಲೆ ಮತ್ತೆ ಮೇಲಕ್ಕೆ ಹೋಯ್ತು. ಹೈಯರ್ ಹೈ ಫಾರ್ಮೇಶನ್ ಆಯ್ತು, ಇಲ್ಲೂ ಮತ್ತೆ ಹೈಯರ್ ಹೈ ಆಯ್ತು. ಮತ್ತೆ ಈಗ ಲೋವರ್ ಲೋ ಆಗ್ತಾ ಇದೆ. ಹೈಯರ್ ಹೈ ಲೋವರ್ ಲೋಗಳಾಗ್ತಾ ಇದೆ. ಹೈಯರ್ ಹೈ ಲೋವರ್ ಲೋ ಪ್ಯಾಟರ್ನ್ ಆಗ್ತಾ ಇದೆ. ಮತ್ತೆ ಇದೆರಡು ಅಪ್ಪರ್ ರೆಸಿಸ್ಟೆನ್ಸ್ ಟ್ರೆಂಡ್ ಲೈನ್ ಮತ್ತೆ ಲೋವರ್ ಸಪೋರ್ಟ್ ಟ್ರೆಂಡ್ ಲೈನ್ ಮಧ್ಯದಲ್ಲಿದೆ. ಅಪ್ಪರ್ ರೆಸಿಸ್ಟೆನ್ಸ್ ಟ್ರೆಂಡ್ ಲೈನ್ ಮತ್ತೆ ಲೋವರ್ ಸಪೋರ್ಟ್ ಟ್ರೆಂಡ್ ಲೈನ್ ಮಧ್ಯದಲ್ಲಿದೆ. ಫಸ್ಟ್ ಮಾರ್ಕೆಟ್ ಡೌನ್ ಟ್ರೆಂಡ್ ಅಲ್ಲಿ ಲೋವರ್ ಲೋಗಳಾಯ್ತು, ಮತ್ತೆ ಒಂದ್ ಪಾಯಿಂಟ್ ಅಲ್ಲಿ ಸ್ಟಾಪ್ ಆಗೋಯ್ತು. ಸ್ಟಾಪ್ ಆದ್ಮೇಲೆ ಏನಾಯ್ತು, ಮಾರ್ಕೆಟ್ ಹೈಯರ್ ಹೈ ಲೋವರ್ ಲೋ ಎರಡು ಕೂಡ ಎರಡು ರೀತಿ ಮೂವ್ಮೆಂಟ್ ಕೂಡ ಮಾಡ್ತಾ ಇದೆ. ಹೈಯರ್ ಹೈ ಲೋವರ್ ಲೋ ಫಾರ್ಮೇಶನ್ ಒಂದು ಅಪ್ಪರ್ ರೆಸಿಸ್ಟೆನ್ಸ್ ಟ್ರೆಂಡ್ ಲೈನ್ ಮತ್ತೆ ಲೋವರ್ ಸಪೋರ್ಟ್ ಟ್ರೆಂಡ್ ಲೈನ್ ಮಧ್ಯದಲ್ಲಿ ಫಾರ್ಮೇಶನ್ ಆಗ್ತಾ ಇದೆ. ಇದು ಕನ್ಸಾಲಿಡೇಷನ್ ಇನ್ ದ ಫಾರ್ಮ್ ಆಫ್ ಎ ಪೆನೆಂಟ್. ಸೊ ಇಲ್ಲಿ ಏನಂದ್ರೆ ಕನ್ಸಾಲಿಡೇಷನ್ ಆಗ್ತಾ ಇದೆ. ಇದು ಬ್ರೀಫ್ ಪಾಸ್, ಡೌನ್ವರ್ಡ್ ಟ್ರೆಂಡ್ ಡೌನ್ ಟ್ರೆಂಡ್ ಆದ್ಮೇಲೆ ಇದು ಬ್ರೀಫ್ ಪಾಸ್ ಅಂತ ಕರೀತಾರೆ. ಇದು ರೀಟೆಸ್ಟ್. ಮತ್ತೆ ಇಲ್ಲಿ ಪ್ರೈಸ್ ಬ್ರೇಕ್ಔಟ್ ಆಗಿದೆ, ಬ್ರೇಕ್ ಡೌನ್ ಆಗಿದೆ. ಲೋವರ್ ಸಪೋರ್ಟ್ ಟ್ರೆಂಡ್ ಲೈನ್ ಕೆಳಗಡೆ ಬ್ರೇಕ್ ಡೌನ್ ಆಗಿದೆ. ಬ್ರೇಕ್ ಡೌನ್ ಆಗಿ ಪುನಃ ಇದೇ ಲೆವೆಲ್ ಟೆಸ್ಟ್ ಮಾಡಿದೆ. ಇದೇ ಲೆವೆಲ್, ಈ ಲೆವೆಲ್ ಮೇಲೆ ಹೋಗಕ್ ಆಗಿಲ್ಲ ಅದಕ್ಕೆ ಪ್ರೈಸ್ಗೆ. ಸೊ ಈ ಲೆವೆಲ್ ಟೆಸ್ಟ್ ಮಾಡಿ ವಾಪಸ್ ಕೆಳಗಡೆ ಹೋಗಿದೆ. ಇದನ್ನ ಪ್ರಾಪರ್ ರೀಟೆಸ್ಟ್ ಆರ್ ಬೇರಿಶ್ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ಫಾರ್ಮ್ ಆಗಿದೆ. ಇದೇ ಬೇರಿಶ್ ಪೆನೆಂಟ್ ಅನ್ನೋದು. ಸೊ ಇಲ್ಲಿ ಮಾರ್ಕೆಟ್ ಹೈಟ್ ಇದೆಯಲ್ಲ, ಎಲ್ಲಿ ಸ್ಟಾಪ್ ಆಯ್ತು, ಸ್ಟಾಪ್ ಆಗಿದ್ದ ಪಾಯಿಂಟ್ ಇಂದ ಎಲ್ಲಿ ಫಸ್ಟ್ ಶುರು ಆಯ್ತು ಲೋವರ್ ಲೋಗಳು, ಡೌನ್ ಟ್ರೆಂಡ್ ಲೋವರ್ ಲೋ ಶುರು ಆಯ್ತಲ್ಲ, ಇಲ್ಲಿಂದ ಲೋವರ್ ಲೋ ಶುರು ಆಯ್ತಲ್ಲ, ಇಲ್ಲಿ ಒಂದು ಹೈ ಆಗಿ ಮತ್ತೆ ಇನ್ನೊಂದು ಲೋ ಆಯ್ತಲ್ಲ, ಅವಾಗಿದ್ದ ಒಂದು ಡೌನ್ ಟ್ರೆಂಡ್ ಅಲ್ಲಿ ಇದ್ದಿದ್ದು ಹೈ ಆಗಿ ಪುನಃ ಲೋ ಆಗಕ್ಕೆ ಶುರು ಆಯ್ತಲ್ಲ, ಈ ಪಾಯಿಂಟ್ ಎಲ್ಲಿ ಲೋವರ್ ಹೈ ಆಯ್ತು ಆ ಪಾಯಿಂಟ್ ಇಂದ ಮಾರ್ಕೆಟ್ ಲೋವರ್ಗುನು ಅದು ಡಿಸ್ಟೆನ್ಸ್ ತಗೊಂಡ್ರೆ ಇದು ಫ್ಲಾಗ್ ಪೋಲ್ ಅಂತ ಕರೀತಾರೆ. ಇದನ್ನ ಫ್ಲಾಗ್ ಪೋಲ್ ಅಂತ ಕರೀತಾರೆ. ಮತ್ತೆ ಇದೇ ಡಿಸ್ಟೆನ್ಸ್ ಮಾರ್ಕೆಟ್ ಇಲ್ಲಿ ಟಾರ್ಗೆಟ್ ಕೊಡುತ್ತೆ. ಇಲ್ಲಿ ಅಲ್ಲಿವರೆಗೂ ಟಾರ್ಗೆಟ್ ಸಿಗುತ್ತೆ. ಮಾರ್ಕೆಟ್ ಇಂದ. ಸೊ ಇಲ್ಲಿ ಫಸ್ಟ್ ಡೌನ್ ಟ್ರೆಂಡ್ ಅಲ್ಲಿ ಇದು ಲೋವರ್ ಹೈ ಆಗಿ ಲೋವರ್ ಲೋ ಆಗಿದೆ. ಮತ್ತೆ ಇಲ್ಲಿ ಹೈಯರ್ ಹೈ ಆಗಿ ಮತ್ತೆ ಪುನಃ ಲೋವರ್ ಲೋ ಫಾರ್ಮೇಶನ್ ಆಗಿ ಇಲ್ಲಿ ಬ್ರೇಕ್ ಡೌನ್ ಆಯ್ತು. ಸಪೋರ್ಟ್ ಅಪ್ಪರ್ ಲೋವರ್ ಸಪೋರ್ಟ್ ಟ್ರೆಂಡ್ ಲೈನ್ ಬ್ರೇಕ್ ಡೌನ್ ಆಗಿ ಪುನಃ ರಿಟೆಸ್ಟ್ ಬಂದು ಲೆವೆಲ್ ದಾಟದೆ ಮೇಲೆ ಹೋಗ್ಲಿಲ್ಲ. ಪುನಃ ಆಮೇಲಿಂದ ಕೆಳಗಡೆ ಹೋಗಿ ಶುರು ಆಯ್ತು. ಸ್ಟಾಪ್ ಲಾಸ್ ಈ ಮ್ಯಾಕ್ಸಿಮಮ್ ಹೈ ಎಲ್ಲಿದೆ ಇಲ್ಲಿ ಅದ್ರ ಮೇಲೆ ಇಟ್ಟಿದ್ದಾರೆ ಸ್ಟಾಪ್ ಲಾಸ್, ಅಥವಾ ಈ ಮಿಡ್ ಪಾಯಿಂಟ್ ಇದೆಯಲ್ಲ, ಈ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್
ಆಫ್ ಲೋವರ್ ಸಪೋರ್ಟ್ ಟ್ರೆಂಡ್ ಲೈನ್, ಅಪ್ಪರ್ ರೆಸಿಸ್ಟೆನ್ಸ್ ಟ್ರೆಂಡ್ ಲೈನ್ ಮೇಲ್ಗಡೆ ಇಟ್ಟಿದ್ದಾರೆ. ಮತ್ತೆ ಇಲ್ಲಿ ಟಾರ್ಗೆಟ್ ಎಷ್ಟು ಸಿಗುತ್ತೆ ಅಂದ್ರೆ ಲೋವರ್ ಹೈ ಆದ್ಮೇಲೆ ಎಷ್ಟಿದೆ ಡಿಸ್ಟೆನ್ಸ್ ಫ್ಲಾಗ್ ಪೋಲ್ದು ಅಷ್ಟೇ ಡಿಸ್ಟೆನ್ಸ್ ಇಲ್ಲಿ ಟಾರ್ಗೆಟ್ ಸಿಕ್ಕಿದೆ, ಅಷ್ಟೇ ಡಿಸ್ಟೆನ್ಸ್ ಇಲ್ಲಿ ಟಾರ್ಗೆಟ್ ಸಿಕ್ಕಿದೆ. ಸೊ ಇದನ್ನ ಬೇರಿಶ್ ಪೆನೆಂಟ್ ಅಂತ ಕರೀತಾರೆ. ಕನ್ಸಾಲಿಡೇಷನ್ ಇನ್ ದ ಫಾರ್ಮ್ ಆಫ್ ಎ ಪೆನೆಂಟ್. This consolidative phase accumulates buyers till a point wherein the sellers manage to continue the original trend after a proper breakdown. In the above mentioned example, observe how a clean breakout occurred. The price came back to retest the broken support that now acted as a resistance. Conservative traders enter at this retest where the proper bearish candlestick pattern acted as a confluence to ride this upcoming bearish leg. The target range is calculated by measuring the range of the flagpole. The psychology is that after a steep drop, short sellers take profits, driving a normal pullback and consolidation. Decreasing volume and volatility reflect a stabilizing period where supply and demand momentarily balance out. The triangular shape shows indecision as both bulls and bears hesitate during the pause. Bearish pennant patterns had a 71.3% success rate in predicting trend continuations in emerging markets, according to a 2015 study by Vasiliev, Hiriotis, Papatanasio titled The Profitability of Technical Trading Rules in Emerging Markets, that was published in the Journal of Applied Finance and Banking. ಈ ಏಕೀಕರಣ ಹಂತವು ಖರೀದಿದಾರರನ್ನು ಒಂದು ಹಂತದವರೆಗೆ ಸಂಗ್ರಹಿಸುತ್ತದೆ. ಇದರಲ್ಲಿ ಮಾರಾಟಗಾರರು ಸರಿಯಾದ ಸ್ಥಗಿತದ ನಂತರ ಮೂಲ ಪ್ರವೃತ್ತಿಯನ್ನು ಮುಂದುವರಿಸಲು ನಿರ್ವಹಿಸುತ್ತಾರೆ. ಮೇಲೆ ತಿಳಿಸಿದ ಉದಾಹರಣೆಯಲ್ಲಿ ಕ್ಲೀನ್ ಬ್ರೇಕ್ಔಟ್ ಹೇಗೆ ಸಂಭವಿಸಿತು ಎಂಬುದನ್ನು ಗಮನಿಸಿ. ಈಗ ಪ್ರತಿರೋಧವಾಗಿ ಕಾರ್ಯನಿರ್ವಹಿಸಿದ ಮುರಿದ ಬೆಂಬಲವನ್ನು ಪರಿಶೀಲಿಸಲು ಬೆಲೆ ಹಿಂತಿರುಗಿದೆ. ಕನ್ಸರ್ವೇಟಿವ್ ವ್ಯಾಪಾರಿಗಳು ಈ ಮರುಪರೀಕ್ಷೆಯಲ್ಲಿ ಪ್ರವೇಶಿಸುತ್ತಾರೆ. ಅಲ್ಲಿ ಸರಿಯಾದ ಕರಡಿ ಕ್ಯಾಂಡಲ್ ಸ್ಟಿಕ್ ಮಾದರಿಯು ಈ ಮುಂಬರುವ ಕರಡಿ ಲೆಗ್ ಅನ್ನು ಸವಾರಿ ಮಾಡಲು ಸಂಗಮವಾಗಿ ಕಾರ್ಯನಿರ್ವಹಿಸುತ್ತದೆ. ಧ್ವಜಸ್ತಂಭದ ವ್ಯಾಪ್ತಿಯನ್ನು ಅಳೆಯುವ ಮೂಲಕ ಗುರಿ ವ್ಯಾಪ್ತಿಯನ್ನು ಲೆಕ್ಕಹಾಕಲಾಗುತ್ತದೆ. ಮನೋವಿಜ್ಞಾನವು ಕಡಿದಾದ ಕುಸಿತದ ನಂತರ ಸಣ್ಣ ಮಾರಾಟಗಾರರು ಸಾಮಾನ್ಯ ಪುಲ್ಬ್ಯಾಕ್ ಮತ್ತು ಬಲವರ್ಧನೆಯನ್ನು ಚಾಲನೆ ಮಾಡುವ ಲಾಭವನ್ನು ತೆಗೆದುಕೊಳ್ಳುತ್ತಾರೆ. ಪರಿಣಾಮ ಮತ್ತು ಚಂಚಲತೆಯನ್ನು ಕಡಿಮೆ ಮಾಡುವುದು ಸ್ಥಿರಗೊಳಿಸುತ್ತದೆ. ಅಲ್ಲಿ ಪೂರೈಕೆ ಮತ್ತು ಬೇಡಿಕೆಯು ಕ್ಷಣಿಕವಾಗಿ ಸಮತೋಲನಗೊಳ್ಳುತ್ತದೆ. ತ್ರಿಕೋನಾಕಾರವು ವಿರಾಮದ ಸಮಯದಲ್ಲಿ ಎತ್ತುಗಳು ಮತ್ತು ಕರಡಿಗಳು ಹಿಂಜರಿಯುವುದರಿಂದ ಅನಿರ್ದಿಷ್ಟತೆಯನ್ನು ತೋರಿಸುತ್ತದೆ. ಜರ್ನಲ್ ಆಫ್ ಅಪ್ಲೈಡ್ ಫೈನಾನ್ಸ್ ಮತ್ತು ಅಂಡ್ ಬ್ಯಾಂಕಿಂಗ್ ನಲ್ಲಿ ಪ್ರಕಟವಾದ ಎಮರ್ಜಿಂಗ್ ಮಾರ್ಕೆಟ್ಗಳಲ್ಲಿ ತಾಂತ್ರಿಕ ವ್ಯಾಪಾರದ ನಿಯಮಗಳ ಲಾಭದಾಯಕತೆ ಎಂಬ ಶೀರ್ಷಿಕೆಯ ಪಾಲಿಸಿಯು
ವಾಲಿಸ್ ವಾಸಿಲಿಯೋ ಹೆರಿಯೋಟಿಸ್ ಮತ್ತು ಪಾಪಥಾನಾಸಿಕೋ ಅವರ 2015ರ ಅಧ್ಯಯನದ ಪ್ರಕಾರ ಉದಯೋನ್ಮುಖ ಮಾರುಕಟ್ಟೆಗಳಲ್ಲಿ ಪ್ರವೃತ್ತಿಯ ಮುಂದುವರಿಕೆಯನ್ನು ಊಹಿಸುವಲ್ಲಿ ಬೇರಿಶ್ ಪೆನೆಂಟ್ ಮಾದರಿಗಳು 71.3% ಯಶಸ್ಸಿನ ಪ್ರಮಾಣವನ್ನು ಹೊಂದಿವೆ.